ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ. ನಾನೀಗ ನಿಮಗೆ ಡಿಫ್ರೆಂಟಾಗಿ ಹಾಗೆ ಈಸಿಯಾಗಿ ಬೀಟ್ರೋಟ್ ಪಲ್ಯನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಚಪಾತಿ ದೋಸೆಗೆಲ್ಲ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇದ್ರ ಜೊತೆಗೆ ಒಂದು ಬೀಟ್ರೋಟ್ ಡ್ರಿಂಕನ್ನು ಹೇಳ್ಕೊಡ್ತಾ ಇದ್ದೀನಿ. ತುಂಬ ಹೆಲ್ದಿಯಾಗಿರೋ ಇದು ಡ್ರಿಂಕು. ಇದನ್ನು ಎಲ್ಲರೂ ಸಹ ಟ್ರೈ ಮಾಡಿ, ಹೆಲ್ತ್ಗಂತೂ ತುಂಬ ಬೆನಿಫಿಟ್ಸ್ ಇದೆ. ಸೊ ಎಲ್ಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಹಾಗೆ ನನ್ನ ವೀಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡ್ದಲ್ಲೇ ನೋಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ, ಬನ್ನಿ ನೋಡೋಣ. ಈಗ ಮೊದಲನೇದಾಗಿ ನಾನು ಒಂದು 3-4 ಬೀಟ್ರೋಟನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ನೀರು ಹಾಕಿ ಕುಕ್ಕರಲ್ಲಿ ಒಂದು ಟೂ ವಿಷಲ್ಸ್ ಕೂಗಿಸ್ಕೊಂಡಿದ್ದೀನಿ. ಯಾಕೆ ಅಂತ ರೀಸನ್ನು ನಿಮಗೆ ಮುಂದೆ ಹೋಗ್ತಾ ವಿಡಿಯೋ ನೋಡ್ತಾ ಇದ್ದರೆ ಗೊತ್ತಾಗುತ್ತೆ. ನಾನಿಲ್ಲಿ ಹಾಗೇ ಸಹ ಪಲ್ಯ ಮಾಡ್ಬೋದಿತ್ತು, ಬಟ್ ಯಾಕೆ ಈ ರೀತಿ ಮಾಡಿದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ ಮುಂದೆ. ವೀಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿ. ಮೊದಲನೇದಾಗಿ ಈಗ ಕೂಗಿಸಿಟ್ಕೊಂಡಿದ್ದೀನಿ. ಈಗ ಒಗ್ಗರಣೆಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು, ಸಿಂಪಲ್ ಇಂಗ್ರೀಡಿಯೆಂಟ್ಸು ಏನಿಲ್ಲ. ಒಣಮೆಣ್ಸಿನ್ಕಾಯಿ ಮತ್ತು ತೆಂಗಿನ ತುರಿ, ಹಾಗೆ ಕರಿಬೇವು ಸೊಪ್ಪು ಮತ್ತು ಈರುಳ್ಳಿನ ತೊಗೊಂಡಿದ್ದೀನಿ. ಟೊಮೆಟೊನು ನೀವು ಹಾಕೋಬೋದು, ಅದು ನಿಮಗೆ ಇಷ್ಟ ಆದರೆ ಹಾಕ್ಕೊಳ್ಳಿ. ನಾನು ಇಲ್ಲಿ ಹಾಕಿಲ್ಲ ಅಷ್ಟೇ. ಮೊದಲನೇದಾಗಿ ಇಲ್ಲಿ ನಾನು ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಸಾಸಿವೆ ಮತ್ತು ಕಡಲೆಬೇಳೆನ ಹಾಕಿ ಒಗ್ಗರಣೆ ಹಾಕೋತಾ ಇದ್ದೀನಿ. ನೀವು ಆದಷ್ಟು ನಿಮ್ಮ ದಿನನಿತ್ಯದಲ್ಲಿ, ಅಂದರೆ ನೀವು ತಿನ್ನೋ ಆಹಾರದಲ್ಲಿ ಆದಷ್ಟು ಬೀಟ್ರೋಟ್ನ ಯೂಸ್ ಮಾಡ್ಕೊಂಡು ಬಂದರೆ ನಿಮ್ಮ ದೇಹದಲ್ಲಿರುವಂತಹ ರಕ್ತ ಕಣ, ಅಂದರೆ ಹಿಮೋಗ್ಲೋಬಿನ್ ಜಾಸ್ತಿ ಆಗುತ್ತೆ. ಸೊ ಯಾರಿಗೆಲ್ಲ ಹಿಮೋಗ್ಲೋಬಿನ್ ಲೆವೆಲ್ ಕಮ್ಮಿ ಇದೆ ಅಂಥವರೆಲ್ಲ ಬೀಟ್ರೋಟ್ನ ಆದಷ್ಟು ತಿನ್ನಿ. ಡಾಕ್ಟರ್ ಕೂಡ ಹೇಳೋದು ಅದನ್ನೇ. ಬೀಟ್ರೂಟಲ್ಲಿ ಐರನ್ ಆಗಿರ್ಬೋದು ಅಥವಾ ಫೈಬರು ಮತ್ತು ಪೊಟ್ಯಾಷಿಯಮ್ ಅಂಶ ಜಾಸ್ತಿ ಇರೋದ್ರಿಂದ ನಿಮ್ಮ ಹೆಲ್ತ್ಗೆ ತುಂಬ ಒಳ್ಳೆಯದು. ಅದಕ್ಕೋಸ್ಕರ ನೀವು ತಿನ್ನೋ ಆಹಾರದಲ್ಲಿ ಆದಷ್ಟು ಬೀಟ್ರೋಟ್ನ ಯೂಸ್ ಮಾಡಿ. ಎಲ್ಲರೂ ಹೇಳ್ತಾರೆ ಈಗ ವೈರಲ್ ಆಗಿರೋ ABC ಜ್ಯೂಸನ್ನ ಕುಡೀರಿ ಅಂತ. ಸೊ ಅದೇ ರೀತಿಲಿ ನಾನು ಒಂದು ಡ್ರಿಂಕ್ನ ಹೇಳ್ಕೊಡ್ತಾ ಇದ್ದೀನಿ, ಹೆಲ್ದಿಯಾಗಿರೋ ಡ್ರಿಂಕು. ಇದನ್ನು ಸಹ ಟ್ರೈ ಮಾಡಿ, ತುಂಬ ಒಳ್ಳೆಯದು. ಈ ರೀತಿ ಪಲ್ಯ ಮಾಡಿದಾಗೆಲ್ಲ ಈ ರೀತಿ ಡ್ರಿಂಕ್ನ ಮಾಡ್ಕೊಂಡು ಆದಷ್ಟು ಕುಡೀರಿ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನೋಡಿ, ಇವಾಗ ಒಗ್ಗರಣೆ ಮಾಡಿಕೊಂಡೆ ಈಗ ನಾನು. ಅದಕ್ಕೆ ಈಗ ಬೀಟ್ರೋಟ್ನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಇದನ್ನು ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಕೆಲವ್ರಿಗೆ ಬೀಟ್ರೋಟ್ನ ಈ ರೀತಿ ಮಾಡಿದ್ರೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಹಾಗೇ ಅಂದರೆ ಒಗ್ಗರಣೆಲೇ ಬೇಯಿಸಿದ್ರೆ ಇಷ್ಟ ಆಗುತ್ತೆ. ಒಗ್ಗರಣೆಲೇ ಬೇಯಿಸಿದ್ರೆ ನೀವು ಇದರಲ್ಲಿ ತುಂಬ ಸ್ವೀಟ್ ಅಂಶ ಇರುತ್ತೆ, ಸ್ವಲ್ಪ ಖಾರ ಇದ್ದರೆ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಸ್ವಲ್ಪ ಸ್ವೀಟ್ ಅಂತ ಅನಿಸುತ್ತೆ. ಸೊ ಅಂಥವರೆಲ್ಲ ಈ ರೀತಿ ಪಲ್ಯ ಮಾಡ್ಕೊಳ್ಳಿ. ಅದರಲ್ಲಿ ಉಳಿದಿರೋ ರಸನ ನೀವು ವೇಸ್ಟ್ ಮಾಡಬಾರ್ದು ಅಂದರೆ ಈ ರೀತಿ ನಾನು ಹೇಳ್ಕೊಡೋ ಡ್ರಿಂಕ್ನ ಒಂದು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಮಕ್ಳಿಗೂ ಸಹ ಕೊಡ್ಬೋದು. ನೋಡಿ, ಲಾಸ್ಟಲ್ಲಿ ಇಲ್ಲಿ ನಾನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂತ ಹಾಕ್ತಾಯಿದ್ದೀನಿ. ಏನಪ್ಪ ಅಂದರೆ 1 2 3 ಮ್ಯಾಜಿಕ್ ಮಸಾಲ ಅಂತ, ನೂಡಲ್ಸ್ ಮಸಾಲ. ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇದೇನೇ ಒಂದು ಎಕ್ಸ್ಟ್ರಾ ಫ್ಲೇವರ್ ಅಥವಾ ಎಕ್ಸ್ಟ್ರಾ ಟೇಸ್ಟ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ ಪಲ್ಯ. ನೀವು ಯಾವುದೇ ರೀತಿಯ ಪಲ್ಯ ಮಾಡಿದ್ರೂ ಅಷ್ಟೇ ಈ ರೀತಿ ಇದನ್ನು ಆ್ಯಡ್ ಮಾಡಿ, ನೀವೇ ನೋಡಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ, ಇದನ್ನು ಆ್ಯಡ್ ಮಾಡಿ ಸ್ವಲ್ಪ ಬಿಸಿಲಿ ಇದನ್ನು ಬಾಡಿಸ್ಕೊಳ್ಳಿ. ಅಷ್ಟೇ, ಪಲ್ಯ ರೆಡಿಯಾಗಿರುತ್ತೆ, ಒಂದು ಟೇಸ್ಟಿಯಾಗಿರುತ್ತೆ. ನನ್ನ ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿಂದರು. ನಾನು ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಆ್ಯಡ್ ಮಾಡಬೇಕು ಅಂತ ಅನಿಸು, ಸೊ ಅದಕ್ಕೆ ಇನ್ನೂ ಸ್ವಲ್ಪ ಆ್ಯಡ್ ಮಾಡಿಕೊಂಡೆ. ಎಲ್ಲ ಮಕ್ಕಳಿಗೂ ಸಹ ಮ್ಯಾಗಿ ಅಂದರೆ ಇಷ್ಟ ಇದ್ದೇ ಇರುತ್ತಲ್ವ, ನೂಡಲ್ಸ್ ಅಂದರೆ ಇಷ್ಟ ಇರುತ್ತೆ. ಸೊ ಅದ್ರ ಮಸಾಲಾನ ಇದಕ್ಕೆ ಆ್ಯಡ್ ಮಾಡೋದ್ರಿಂದ ಅದರದ್ದೇ ಫ್ಲೇವರ್ ಇರುತ್ತಲ್ವ, ಮಕ್ಕಳೆಲ್ಲ ಇಷ್ಟಪಟ್ಟು ಪಲ್ಯನ ತಿಂತಾರೆ. ಯಾರೆಲ್ಲ ಇಷ್ಟಪಡಲ್ಲ ಅಂಥವರು ಸಹ ಇಷ್ಟಪಟ್ಟು ತಿಂತಾರೆ. ಸೊ ಟ್ರೈ ಮಾಡಿ ಒಂದು ಸಲ. ಮತ್ತು ಈಗ ನಾನೀಗ ಬೀಟ್ರೋಟ್ ರಸನ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಲ್ವ, ಈಗ ಅದಕ್ಕೆ ನಾನು ಏನು ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಮೊದಲೇ ನಾನು ಉಪ್ಪು ಹಾಕಿ ಬೇಯಿಸ್ಕೊಂಡಿರೋದ್ರಿಂದ ಇಲ್ಲಿ ಸ್ವಲ್ಪ ಮಾತ್ರ ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಸ್ವಲ್ಪ ಸಿಹಿ ಅಂಶ ಇರೋದ್ರಿಂದ ಹಾಗೇ ಕುಡಿಯೋಕೆ ಅಷ್ಟೊಂದು ಇಷ್ಟ ಆಗೋಲ್ಲ. ಸೊ ಅದರಿಂದ ಈ ರೀತಿ ಮಾಡ್ಕೊಂಡು ಕುಡೀರಿ, ನಿಮಗೂ ಇಷ್ಟ ಆಗುತ್ತೆ, ಆಗ ಮಕ್ಕಳಿಗೂ ಸಹ ಇಷ್ಟ ಆಗುತ್ತೆ. ನಾನಿಲ್ಲಿ ಶುಂಠಿ ತುರಿದಿಟ್ಕೊಂಡಿದ್ದೆ, ಶುಂಠಿನ ಸಣ್ಣಕ್ಕೆ, ಅದನ್ನು ಸಹ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ರಸನೂ ಸಹ ಹಾಕ್ಕೋಬೋದು. ರಸ ಹಾಕೊಳ್ಳೋದಕ್ಕಿಂತ ಈ ರೀತಿ ತುರ್ದೇ ಹಾಕ್ಕೊಳ್ಳಿ. ಅಥವಾ ಮಕ್ಕಳಿಗೆ ಇಷ್ಟ ಆಗೋಲ್ಲ ಅಂದರೆ ಪರವಾಗಿಲ್ಲ, ನೀವು ಶುಂಠಿ ರಸನೇ ಹಾಕ್ಕೊಳ್ಳಿ. ಮತ್ತು ಇಲ್ಲಿ ಜೀರಿಗೆ ಪೌಡರ್ ಇದೆ, ಅದನ್ನು ಸಹ 1 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ನೀವು ಅದು ನೋಡ್ಕೊಳ್ಳಿ, ಅದರ ರಸ ಎಷ್ಟಿದೆ ಅದ್ರ ಮೇಲೆ ನೀವು ಅದನ್ನು ಅಳತೆ ತೊಗೋಬೇಕಾಗುತ್ತೆ. ಇಲ್ಲಿ ಒಂದು ಕಪ್ಪಷ್ಟು ಇರೋದ್ರಿಂದ ನಾನು ಸ್ವಲ್ಪನೇ ಹಾಕ್ತಾಯಿದ್ರದ್ದು. ನೋಡಿ ಈ ರೀತಿ. ಮತ್ತು ನೆಕ್ಸ್ಟು ನಾನೀಗಿಲ್ಲಿ ವೈಟ್ ಪೆಪ್ಪರ್ ಪೌಡರ್ನ ಹಾಕ್ತಾಯಿದ್ದೀನಿ. ಬ್ಲ್ಯಾಕ್ ಪೆಪ್ಪರ್ ಪೌಡ್ರು ಹಾಕ್ಬೋದು, ಅಂದರೆ ಮೆಣಸಿನ ಪುಡಿಯನ್ನು ಹಾಕ್ತಾ ಇರೋದು. ಇದು ಒಂದು ಎಕ್ಸ್ಟ್ರಾ ಟೇಸ್ಟ್ ಅಂತಲೇ ಹೇಳ್ಬೋದು. ಇದೆಲ್ಲ ಹಾಕೋದ್ರಿಂದ ಇದರಲ್ಲೆಲ್ಲ ಒಂದು ಒಳ್ಳೆ ಹೆಲ್ತ್ ಬೆನಿಫಿಟ್ಸ್ ಇರೋದ್ರಿಂದ ಇದೆಲ್ಲ ಯೂಸ್ ಮಾಡಿ ನಾವು ಈ ರೀತಿ ಡ್ರಿಂಕ್ ಮಾಡ್ಕೊಳ್ಳೋದ್ರಿಂದ ತುಂಬ ಯೂಸ್ ಆಗುತ್ತೆ. ನಿಮ್ಮ ಡೈಜೆಷನ್ ಆಗಿರ್ಬೋದು ಈಸಿಯಾಗಿ ಆಗುತ್ತೆ. ಇದನ್ನು ಆದಷ್ಟು ನೀವು ಊಟ ಆದಮೇಲೆ ತೊಗೊಳ್ಳೋದ್ರಿಂದ ತುಂಬ ಒಳ್ಳೆಯದು. ಮಕ್ಕಳಿಗೂ ಸಹ ಅಷ್ಟೇ.
ಎಲ್ಲರೂ ಸಹ ಇದನ್ನು ಕುಡಿಬೋದು, ದೊಡ್ಡೋರಿಂದ ಹಿಡಿದು ಚಿಕ್ಕವ್ರವರೆಗೂ. ನೋಡಿ ಲಾಸ್ಟಲ್ಲಿ ಬೇಕಂದರೆ ಕೊತ್ತಂಬರಿ ಸೊಪ್ಪು, ಇದು ಆಪ್ಷನಲ್ಲು, ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ಸಹ ಕೊತ್ತಂಬರಿ ಸೊಪ್ಪು ಸಹ ನಮಗೆ ಕಿಡ್ನಿ ಸ್ಟೋನ್ ಏನಾದರೂ ಇದ್ದರೆ ಅದನ್ನು ಕರಗಿಸುತ್ತೆ, ಹಾಗೆ ನಮ್ಮ ರಕ್ತನ ಶುದ್ಧಿ ಮಾಡುತ್ತೆ. ಸೊ ಅದರಿಂದ ಆದಷ್ಟು ನಿಮ್ಮ ಫುಡ್ಡಲ್ಲಿ ಈ ರೀತಿ ಕೊತ್ತಂಬರಿ ಸೊಪ್ಪನ್ನ ಆದಷ್ಟು ಯೂಸ್ ಮಾಡಿ. ನೋಡಿ ಹೆಲ್ದಿಯಾಗಿರೋ ಬೀಟ್ರೂಟ್ ಡ್ರಿಂಕ್ಸ್ ರೆಡಿಯಾಗಿದೆ. ಒಂದು ಹೆಲ್ತಿ ಡ್ರಿಂಕ್ ಅಂತನಾದರೂ ಅನ್ಬೋದು, ಅಥವಾ ನೀವು ಸೂಪ್ ಅಂತನಾದರೂ ಕರಿಬೋದು. ಇದು ನಿಮಗೆ ಆಪ್ಷನಲ್ಲು, ನೀವೇನು ಅನ್ಕೋತೀರೋ ಅದು. ಇದು ತುಂಬ ಚೆನ್ನಾಗಿರುತ್ತೆ. ನೋಡಿ ಹೆಲ್ದಿಯಾಗಿರೋ ಬೀಟ್ರೂಟ್ ಪಲ್ಯ ಹಾಗೆ ಬೀಟ್ರೂಟ್ ಡ್ರಿಂಕ್ ರೆಡಿಯಾಗಿದೆ. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು.